ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಾ ಇದೀವಪ್ಪ ಅಂದರೆ, ನೀವು ನಾರ್ಮಲಾಗಿ ಯು ಪಿ ಐ ಪೇಮೆಂಟ್ಸ್ನ ಮಾಡ್ತಾ ಇರ್ತೀರ. ಯು ಪಿ ಐ ಪೇಮೆಂಟ್ ಮಾಡುವಾಗ ನೀವು ಎಕ್ಸಾಂಪಲ್ಗೆ ಗೂಗಲ್ ಪೇನ ಯೂಸ್ ಮಾಡ್ತಾರೆ ಅಂದ್ಕೊಳ್ಳಿ. ಆ ಆ್ಯಪ್ಗೆ ನೀವು ಲಾಕ್ನ ಸೆಟ್ ಮಾಡಬೇಕಾಗತ್ತೆ. ಈಗ ನೀವು ಲಾಕ್ನ ಓಪನ್ ಮಾಡ್ಕೊಂಡ್ರೆ ಮಾತ್ರ ಗೂಗಲ್ ಪೇ ಓಪನ್ ಆಗೋ ರೀತಿ ನೀವು ಲಾಕ್ನ ಸೆಟ್ ಮಾಡಬೇಕು. ಅದನ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿ ಗೂಗಲ್ ಪೇ ಓಪನ್ ಆಗದೇ ಇರೋ ರೀತಿ ನೀವು ಲಾಕ್ನ ಸೆಟ್ ಮಾಡ್ಕೋಬೋದು. ನೀವು ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಪ್ಯಾಟರ್ನ ಕೂಡ ಅಥವಾ ಪಿನ್ ಕೂಡ ಎಲ್ಲನೂ ಕೂಡ ಸೆಟ್ ಮಾಡ್ಕೋಬೋದು. ಯಾವ ರೀತಿ ಸೆಟ್ ಮಾಡೋದು ಮತ್ತು ಆ ಗೂಗಲ್ ಪೇನ ಯಾವ ರೀತಿ ಲಾಕ್ ಮಾಡೋದು ಅಥವಾ ಫೋನ್ಪೇ ಆಗಿರ್ಬೋದು ಮತ್ತು ಪೇಟಿಎಮ್ ಆಗಿರ್ಬೋದು, ನಿಮಗೆ ಬೇಕಾದರೆ ಅದನ್ನು ಕೂಡ ಕಾಮೆಂಟ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ. ಇದರಲ್ಲಿ ನಾವು ಗೂಗಲ್ ಪೇನ ಯಾವ ರೀತಿ ಲಾಕ್ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಗೂಗಲ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈಗ ನಾನು ಯಾವುದೇ ರೀತಿ ಲಾಕ್ನ ಸೆಟ್ ಮಾಡ್ಕೊಂಡಿಲ್ಲ. ಈಗ ಯಾವ ರೀತಿ ಲಾಕ್ ಮಾಡೋದು ಅಂತ ನೋಡೋಣ. ಅದರಲ್ಲಿ ನಿಮ್ಗೆ ಲಾಕ್ ಮಾಡಬೇಕಂದ್ರೆ ಮೇಲ್ಗಡೆ ಪ್ರೊಫೈಲ್ ಆಪ್ಷನ್ ಕಾಣ್ತಾ ಇದೆ, ನಿಮಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇದರಲ್ಲಿ ಹಾಗೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಸಿಗುತ್ತೆ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಭಾಳಷ್ಟು ಆಪ್ಷನ್ ಬರೋದಿಲ್ಲ, ಇಷ್ಟು ಆಪ್ಷನ್ಸ್ಗಳು ಮಾತ್ರ ಇರುತ್ತೆ. ಇದರಲ್ಲಿ ನೀವು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಆ್ಯಪ್ ಲಾಕ್ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ಇರ್ಬೋದು. ಇದನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಆಪ್ಷನ್ಸ್ಗಳು ಬರುತ್ತೆ. ಯೂಸ್ ಸ್ಕ್ರೀನ್ ಲಾಕ್ ಅಂತ. ನಿಮಗೆ ಯಾವುದನ್ನು ಸ್ಕ್ರೀನ್ ಲಾಕ್ ಆಗಿ ಸೆಟ್ ಮಾಡ್ಕೊಂಡಿದ್ದೀರೋ ಅದನ್ನೇ ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಇದನ್ನ ಕೊಡಿ. ಇಲ್ಲಾಂದರೆ ಯೂಸ್ ಯುವರ್ 4 ಡಿಜಿಟ್ ಗೂಗಲ್ ಪಿನ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಗೂಗಲ್ ಪಿನ್ನ ನೀವು ಸೆಟ್ ಮಾಡ್ಕೊಂಡಿದ್ರೆ ನೀವು ಒಂದು ಪಿನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯೂಸ್ ಯುವರ್ ಸ್ಕ್ರೀನ್ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅದನ್ನೇ ಎಂಟ್ರಿ ಮಾಡ್ತೀನಿ. ಆಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನೀಗ ಫಿಂಗರ್ ಪ್ರಿಂಟ್ನ ಎನೇಬಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಆಯಿತು. ನಾನೀಗ ಲೈವ್ ಆಗಿ ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈಗ ನೋಡಿ, ಗೂಗಲ್ ಪ್ಲೇ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ನನಗೀಗ ಲಾಕ್ ಕೇಳ್ತಾ ಇದ್ದೀನಿ. ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈಗ ನಾನು ಫಿಂಗರ್ ಪ್ರಿಂಟ್ನ ಟಚ್ ಮಾಡ್ಕೊಂಡೆ ಅಂದರೆ ಓಪನ್ ಆಗುತ್ತೆ. ಈ ರೀತಿ ನೀವು ಲಾಕ್ನ ಸೆಟ್ ಮಾಡ್ಕೊಂಡು ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.